ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಎಲ್ಲಿ ಹೋಗ್ತೀವಪ್ಪ ಅಂತ ಅಂದರೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಟೆಂಪಲ್ ಅಂತ. ಅದಕ್ಕೆ ನಾವು ಬೇಗ ರೆಡಿ ಆಗ್ತಾ ಇದ್ದೀವಿ. ನಮ್ಮಕ್ಕ ನನ್ನ ಡ್ರೆಸ್ನ ಐರನ್ ಮಾಡ್ತಾ ಇದ್ದಾರೆ, ನಮ್ಮ ತಮ್ಮ ಹಾನ್ ಟಿ ಶರ್ಟ್ನ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾನೆ. ಇಲ್ಲಿ ನಮ್ಮಮ್ಮ ನಮಗೋಸ್ಕರ ಪಡ್ಡನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಮ್ಮ ಗಂಡ ಅಂತ ಚೆನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ. ಫೈನಲ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ. ರೆಡಿ ಆಗಿದ್ದೀವಿ, ವೀಡಿಯೋ ಮಾಡೋಣ ಅಷ್ಟರಲ್ಲಿ ನಮ್ಮ ಗುಂಡಂಗೆ ನಿದ್ದೆ ಬಂದೇ ಬಿಡ್ತು. ನಾನು ವೀಡಿಯೋ ಮಾಡಬೇಕಾದ್ರೆ ನಮ್ಮ ಗುಂಡಂಗೆ ನಿದ್ದೆ ಬರಲೇಬೇಕು. ಈಗ ನೋಡಿ, ಈಗ ನಮ್ಮ ತಮ್ಮನ ಹತ್ರ ಹೋದ ತಕ್ಷಣ ನಿದ್ದೆ ಎಲ್ಲ ಹೋಯ್ತು. ಈಗ ಫ್ರೀ ಬೋರ್ಡ್ ಆಗ್ಬಿಟ್ಟ. ಅಕಸ್ಮಾತ್ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಗೊತ್ತಿದ್ರೆ ಮತ್ತೆ ಮಲ್ಕೊಬಿಡ್ತಾನೆ. ಅದಕ್ಕೆ ಅವನಿಗೆ ಗೊತ್ತಿಲ್ಲದೇ ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಗುಂಡಿಗಿನ ಜಾಸ್ತಿ ಕಲಿಸೋದೇನಪ್ಪ ಅಂತಂದರೆ ಬಾಬಾ ಬಾಯ್ ಬಾಯ್ ಅಂತ ಹೇಳುವಂತೆ ಇವೆರಡೇ ಕಲಿಸ್ತಾ ಇದ್ವಿ ಸದ್ಯಕ್ಕೆ. ಅವೆರಡೇ ಅವ್ನಿಗೆ ಬರ್ತಾ ಇಲ್ಲ. ಮನೇಲಿ ಯಾರಾದರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಬಾಯ್ ಮಾಡು ಅಂತಂದರೆ ಮಾಡೋದೇ ಇಲ್ಲ. ಮನೇಲಿ ಸುಮ್ಮನೆ ಖಾಲಿ ಕೂತಾಗ ಬಾಯ್ ಮಾಡು ಅಂತ ಹೇಳಿದ ತಕ್ಷಣ ಬಾಯ್ 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 ಅಂತ ಮಾಡ್ತಾ ಇರ್ತಾನೆ. ಆದರೆ ಯಾರಾದರೂ ಔಟ್ಸೈಡ್ ಅಂದರೆ ಹೋಗ್ಬೇಕಾದ್ರೆ ಬಾಯ್ ಮಾಡು ಅಂತ ಹೇಳಿದ್ರೆ ಮಾಡೋದೇ ಇಲ್ಲ. ಆಗ ನಾನು ಈ ಟೆಂಪಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಈ ಟೆಂಪಲ್ ಬಂದು ಉತ್ರಳ್ಳಿ ನಿಯರು ವಸಂತಪುರ ಅಂತ. ಇಸ್ಕಾನ್ ವೈಕುಂಠ ಹಿಲ್ ಅಂತ ತುಂಬ ಚೆನ್ನಾಗಿದೆ. ರಾಧಾಕೃಷ್ಣ ಪೀಸ್ಫುಲ್ ಆಗಿದೆ, ಯಾವುದೇ ಥರ ಸೌಂಡ್ ಇಲ್ಲ. ಮೇಲೆ ಬೆಟ್ಟದ ಮೇಲೆ ಹೋದ್ರಂತೂ ವೆಹಿಕಲ್ ಸೌಂಡ್ ಕೇಳಿಸಲ್ಲ, ಏನೂ ಕೇಳಿಸಲ್ಲ. ನಾನು ಈ ಡ್ರೆಸ್ ಲಾಂಗ್ ಅಂಬ್ರೆಲಾ ಟೈಪು ಡ್ರೆಸ್ ಹಾಕಿದ್ದೀನಿ. ಸ್ಟೆಪ್ಸ್ ಹತ್ತೋಕ್ಕೆ ಆಗ್ತಿಲ್ಲ, ಯಾಕಾದರೂ ಹಾಕ್ಕೊಂಬಂದೆ ಅಂತ ಅನ್ನಿಸ್ಬಿಡ್ತು. ಸಿಂಪಲ್ಲಾಗಿ ಡ್ರೆಸ್ ಒಂದು ಟಾಪು ವೇಲು ಆ ಥರ ಹಾಕ್ಕೊಂಡ್ರೆ ಕಂಫರ್ಟೇಬಲಾಗಿ ಸ್ಟೆಪ್ಸ್ನ ಹತ್ಬೋದು. ಕಂಫರ್ಟೇಬಲಾಗಿ ಕೂಡ ಇರುತ್ತೆ. ಆದರೆ ಈ ಥರ ಲಾಂಗ್ ಹಾಕ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ. ನಮ್ಮದು ಲಗೇಜ್ ಬಂದು ತುಂಬ ಇತ್ತು. ತುಂಬ ಅಂದರೆ ನಮ್ಮ ಗುಂಡಂಗೆ ಫೋಟೋಶೂಟ್ ಹತ್ರ ಮಾಡಬೇಕು ಅಂತ ಸ್ವಲ್ಪ ಡ್ರೆಸ್ನ ತೊಗೊಂಡು ಬಂದಿದ್ವಿ. ಆಮೇಲೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಏನೇ ಲಗೇಜ್ ಇದ್ದರೂ ಕೂಡ ಅವರು ಅಲ್ಲಿ ಒಂದು ಪ್ಲೇಸಲ್ಲೇ ಇಡ್ತಾರೆ. ಅದಕ್ಕೆ ಒಂದು 50 ರೂಪೀಸ್ ಹತ್ರ ಚಾರ್ಜ್ ಮಾಡ್ತಾರೆ ಸ್ಲಿಪ್ಪರ್ಗೆ, ಲಗೇಜ್ಗೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ನ. ನನಗೆ ಆ ಟೆಂಪಲಲ್ಲಿ ಹೋದ ತಕ್ಷಣ ನಾನು ಎಲ್ಲೋ ಸ್ವರ್ಗದಲ್ಲಿದ್ದೀನಿ. ವೀಡಿಯೋ ಮಾಡ್ತಾ ಇದ್ದೀನಿ, ಆದರೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ನೋಡ್ತಾ ಇರಬೇಕು ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿದೆ ಆ ಪ್ಲೇಸು. ಮತ್ತು ರಿಕಾರ್ಡ್ ಮಾಡ್ತಾ ಇದ್ದೀನಿ. ರಿಕಾರ್ಡ್ ಮಾಡಬಾರ್ದು ಅಂತ ನಂಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ರಿಕಾರ್ಡ್ ಮಾಡಿ ಆದಮೇಲೆ ಅವ್ರು ಹೇಳಿದರು, ಅದು ರಿಕಾರ್ಡ್ ಮಾಡಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಕಡೆ ಔಟ್ಸೈಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು. ಗರ್ಭಗುಡಿ ಒಳಗೆ ಏನು ಹೋಗ್ತೀವಲ್ಲ ಅಲ್ಲಿ ಫೋಟೋಸ್ ವೀಡಿಯೋಸು ಅಲೋ ಇಲ್ಲ. ಇಲ್ಲಿ ಔಟ್ಸೈಡ್ ಬಂದು ಫೋಟೋಸ್ ವೀಡಿಯೋಸ್ ಎಷ್ಟಾದರೂ ತೊಗೋಬೋದು ನಾವು. ಸಿಕ್ಕಿದ್ದೆ ಚಾನ್ಸು ಅಂತೇಳಿ ನಾನು ನಮ್ಮ ಗುಂಡ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಫೋಟೋಶೂಟ್ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಮ ಗುಂಡ ಅಳೋಕೆ ಸ್ಟಾರ್ಟ್ ಮಾಡಿದ ಸ್ಟಾರ್ಟಿಂಗು. ಆಮೇಲೆ ನಮ್ಮ ಅಮ್ಮ ನಮ್ಮ ತಮ್ಮ ಎಲ್ಲರೂ ಸೇರಿ ಆ ಕಡೆ ನೋಡು ಈ ಕಡೆ ನೋಡು ಅಂತ ಅವನಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಎಲ್ಲ ಅವ್ರ ಕಡೆ ಮಾಡಿಕೊಂಡು ಚೆನ್ನಾಗಿ ಬಂದವು ಫೋಟೋಸ್ ಎಲ್ಲ. ನನಗಂತೂ ಇಷ್ಟ ಆಯಿತು. ಆಮೇಲೆ ನಮ್ಮ ಅಕ್ಕನ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದ ನಮ್ಮ ಗುಂಡ. ಆ್ಯಕ್ಟಿವಾಗಿ ಯಾಕಿದ್ದ ಅಂತಂದರೆ ಆ ಟೆಂಪಲಲ್ಲಿ ಪ್ರಸಾದನ ತಿಂದ್ವಿ. ಪ್ರಸಾದ ತುಂಬ ಚೆನ್ನಾಗಿತ್ತು. ನಮ್ಮ ಗುಂಡನೇ ತಿಂದ, ನಾನು ಸ್ವಲ್ಪ ತಿಂದೆ, ಅವನು ಜಾಸ್ತಿ ತಿಂದ. ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಸ್ವಲ್ಪ ಜನ ನಮ್ಮ ಗುಂಡು ಕ್ಯೂಟ್ನೆಸ್ ನೋಡಿ ಮೆಲ್ಟಾಗಿ ಬಂದಿದ್ದಾರೆ ನಮ್ಮ ಗುಂಡನ್ನು ನೋಡೋಕ್ಕೆ. ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ, ಆದರೆ ನಮ್ಮ ಗುಂಡ ಹೋಗ್ತಾನೇ ಇಲ್ಲ. ನಮ್ಮ ಗುಂಡ ವೆಂಕಟೇಶ್ವರ ಸ್ವಾಮಿನ ನೋಡ್ತಾ ಇದ್ದಾನೆ ಬಗ್ಗಿ. ಅದೆಷ್ಟು ಕ್ಯೂಟಾಗಿ ಅನಿಸ್ತು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದೆ ರಾಧಾಕೃಷ್ಣ ಮಾತ್ರ ಇರ್ತಾರೆ ಅಂತ, ಆದರೆ ಅಲ್ಲಿ ಹೋದ ತಕ್ಷಣ ರಾಧಾಕೃಷ್ಣ ದರ್ಶನ ಅಂತೂ ಆಯಿತು. ದರ್ಶನ ಆದಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು. ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ದರ್ಶನ ಕೂಡ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ರಾಧಾಕೃಷ್ಣ ಮಾತ್ರ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ, ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನನಗಂತೂ ವೆಂಕಟೇಶ್ವರ ಸ್ವಾಮಿ ಮತ್ತು ಅಮ್ಮನವ್ರ ದರ್ಶನ ಮಾಡ್ಕೊಂಡ್ಮೇಲೆ ನನಗೆ ತಿರುಪತಿಗೆ ಹೋಗಿ ಬಂದಂಗೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿ ಎಲ್ಲ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ಕ್ಲೀನಾಗಿ
ಒಂದು ಸ್ವಲ್ಪನೂ ಡಿಸ್ಟ್ ಇಲ್ದೇ ನನಗಂತೂ ತುಂಬ ಇಷ್ಟ ಆಯಿತು ಟೆಂಪಲ್. ಆದರೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ಮೇಲೆ ನನಗೆ ತಿರುಪತಿಗೆ ಹೋಗಿ ಬಂದಂಗೆ ಆಯಿತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಒಂದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕೂಡ. ನನಗಂತೂ ತುಂಬ ಇಷ್ಟ ಆಯಿತು ಟೆಂಪಲ್. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ಮೇಲೆ ಕೂತಿದ್ದೀವಿ. ನಮ್ಮ ಗುಂಡ ವೆಂಕಟೇಶ್ವರ ಸ್ವಾಮಿನೇ ನೋಡ್ತಾ ಇದ್ದಾನೆ, ಬಗ್ಗಿ ಬಗ್ಗಿ ನೋಡ್ತಿದ್ದಾನೆ. ಎಷ್ಟು ಕ್ಯೂಟ್ ಅನ್ನಿಸ್ತು. ನಮ್ಮ ಗುಂಡ ಬಗ್ಗಿ ಬಗ್ಗಿ ನೋಡ್ತಾ ಇದ್ದರೆ ಅಲ್ಲಿ ಇರೋರೆಲ್ಲರೂ ಕೂಡ ನಮ್ಮ ಗುಂಡನ್ನೇ ನೋಡ್ತಿದ್ರು, ಎಷ್ಟು ಚೆನ್ನಾಗಿದ್ದಾನೆ ಅಂತ. ಮತ್ತು ನಮ್ಮ ಗುಂಡಂಗೆ ಜೇಜಿ ಮಾಡಪ್ಪ ಅಂತಂದರೆ ಸಾಕು, 2 ಕೈಯಿಂದ ಕೈ ಮುಗಿತಾನೆ ದೇವ್ರಿಗೆ. ಅದಂತೂ ತುಂಬ ಕ್ಯೂಟಾಗಿತ್ತು. ದೇವ್ರಿಗೆ ಕ್ಯೂಟಾಗಿ ಆ ಥರ ಕೈ ಮುಗಿತಾ ಇದ್ರು. ಎಲ್ಲರೂ ಕೂಡ ಅಲ್ಲಿ ನಮ್ಮ ಗುಂಡ ನೋಡ್ತಾ ಇದ್ರು, ಎಷ್ಟು ಕ್ಯೂಟಾಗಿ ಇದ್ದಾನೆ ಅಂತ. ಮತ್ತೆ ಬಂದು ಕೂಡ ಮುದ್ದಾಡಿ ಹೋಗ್ತಾಯಿದ್ರು. ನಮ್ಮ ಗುಂಡಂಗೆ ನಾವು ಯಾರೇ ಆಗಲಿ ಅವನಿಗೆ ಒಂದು 2 ಅವರ್ಸು ಸ್ವಲ್ಪ ಅವನು ಯಾರ ಹತ್ರನೂ ಹೋಗಲ್ಲ, ಪರಿಚಯ ಇರಲ್ವಲ್ಲ, ಅವ್ರು ಯಾರ ಹತ್ರ ಕೂಡ ಹೋಗಲ್ಲ. ಸ್ವಲ್ಪ ಒಂದು 1 ಅವರ್ ಆದರೂ ಕೂಡ ಅಡ್ಜಸ್ಟ್ ಆಗ್ಬಿಡ್ತಾನೆ ಅವ್ರ ಜೊತೆ. ಮತ್ತು ಅಲ್ಲಿ ಟೆಂಪಲ್ ಔಟ್ಸೈಡು ಯಾವುದೇ ಥರ ಫುಡ್ ಆಗಲಿ ಬುಕ್ಸ್ ಆಗಲಿ ಏನೂ ಕೂಡ ಅಲ್ಲಿ ಸೇಲ್ ಮಾಡ್ತಾ ಇಲ್ಲ. ನಾನು ಅಂದ್ಕೊಂಡೆ ಇಲ್ಲಿ. ಆಮೇಲೆ ಅಲ್ಲಿ ಟೆಂಪಲ್ ಇನ್ಸೈಡು ಎಲ್ಲ ಕೂಡ ಅವೈಲೇಬಲ್ ಇದೆ. ಬುಕ್ಸ್ ಇಟ್ಟಿದ್ದಾರೆ, ಮತ್ತು ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು ಎಲ್ಲ ಥರನೂ ಇಟ್ಟಿದ್ದಾರೆ ಇಲ್ಲಿ. ನಾವು ಏನೇ ತೊಗೊಬೇಕಂದ್ರೂ ಟೆಂಪಲ್ ಇನ್ಸೈಡೇ ತೊಗೋಬೇಕು. ಪ್ರಸಾದ ಆಗಿರ್ಬೋದು, ಬುಕ್ಸು ಎಲ್ಲ ಕೂಡ ಇದ್ದಾವೆ, ಎಲ್ಲ ಕೂಡ ಅವೈಲೇಬಲ್ ಇದೆ. ಮತ್ತು ರಾಧಾಕೃಷ್ಣ ಫೋಟೋಸ್ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಫೋಟೋಸ್ ಆಗಿರ್ಬೋದು ಎಲ್ಲ ಕೂಡ ಇದೆ. ಮತ್ತು ಬೇಕ್ರಿ ಐಟಮ್ಸ್ ಇದ್ದಾವೆ, ಪಾನಿಪುರಿ ಇದೆ, ಎಲ್ಲ ಕೂಡ ಇದ್ದಾವೆ. ಆದರೆ ಔಟ್ಸೈಡ್ ಯಾವ ಕೂಡ ಇಟ್ಟಿಲ್ಲ, ಎಲ್ಲ ಇನ್ಸೈಡ್ ಟೆಂಪಲ್ ಒಳಗೇ ಇದ್ದಾವೆ. ನಾವೇನೂ ತೊಗೊಳ್ಳಿಲ್ಲ. ನಮ್ಮ ಗುಂಡಂಗೆ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡೆ, ಆದರೆ ಮನೇಲಿ ತುಂಬ ಆಟ ಸಾಮಾನಿದ್ದಾವೆ, ಅದಕ್ಕೆ ಏನೂ ತೊಗೊಳ್ಳಿಲ್ಲ. ನನಗೆ ಅಲ್ಲಿ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಉಂಡಿ ಮನೆ ಥರ ಕ್ಯೂಟಾಗಿದೆ. ನನಗೆ ಎಲ್ಲೋದ್ರೂ ಉಂಡಿ ಮೇಲೇ ಕಣ್ಣು ಬೀಳುತ್ತೆ, ಅದೇನೋ ಗೊತ್ತಿಲ್ಲ, ಆದರೆ ತೊಗೊಳ್ಳಿಲ್ಲ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ ಪ್ರಸಾದ ತರಕ್ಕೆ ಹೋಗಿದ್ರೆ, ನಾನು ನಮ್ಮ ಗುಂಡ ಇಲ್ಲಿ ಪಾರಿವಾಳ ನೋಡಿಕೊಂಡು ನಿಂತಿದ್ವಿ. ನಮ್ಮ ಗುಂಡಂಗೆ ಗುಬ್ಬಚ್ಚಿ ಪಾರಿವಾಳ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಕೂಡ ಅವನು ಹುಡ್ಕೋದು ಪಾರಿವಾಳ ಗುಬ್ಬಚ್ಚಿನೇ. ಅವನಿಗೆ ಪಾರಿವಾಳ ಗುಬ್ಬಚ್ಚಿ ಒಂದಿದ್ರೆ ಸಾಕು, ಸೈಲೆಂಟಾಗಿ ಇರ್ತಾನೆ, ಏನೂ ಹಠ ಕೂಡ ಮಾಡಲ್ಲ. ಆಮೇಲೆ ಔಟ್ಸೈಡ್ ಬಂದಮೇಲಂತೂ ನಮ್ಮ ಗುಂಡ ತುಂಬ ಆ್ಯಕ್ಟಿವ್ ಆದ. ಯಾಕೆ ಅಂದರೆ ಸ್ವಲ್ಪ ಹಸುವಾಗಿಬಿಟ್ಟಿತ್ತು ಟೆಂಪಲ್ ಒಳಗೆ ಹೋದಾಗ. ಆಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ತಿನ್ನಲ್ಲ, ತುಂಬ ಆ್ಯಕ್ಟಿವ್ ಆದ. ಎಲ್ಲ ತಿರುಗಾಡ್ತಾ ಇದ್ದ. ನಮ್ಮ ತಮ್ಮ ಮತ್ತು ಇಬ್ಬರು ಸೇರಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದರು. ಹೇಳ್ಬೇಕಂದ್ರೆ ಫುಲ್ಲು ನಮ್ಮ ಗುಂಡ ಪ್ಲೇಯಿಂಗ್ ಮೂಡಲ್ಲಿದ್ದ. ಅಲ್ಲಿ ಟೆಂಪಲ್ಗೆ ಹೋಗಿ ಬಂದಮೇಲೆ ಮನೆಗೆ ಹೋಗಲಿಲ್ಲ. ನಮ್ಮ ಅಕ್ಕ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಲು, ಹೋಟೆಲ್ಗೆ ಹೋದ್ವಿ. ನಾನು ನಮ್ಮ ಗುಂಡಿಗೆ ಮನೇಲೇ ರಾಗಿ ಗಂಜಿನ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ದೆ. ಗುಂಡಂಗೆ ಗಂಜಿ ತಿನ್ನಿಸ್ದೆ. ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು. ಅವನಿಗೆ ತಿನ್ನಿಸ್ತಾನೆ ನಾನು ಕೂಡ ಊಟ ಮಾಡಿದೆ. ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ತು. ಅವನು ಒಂದು ಕಡೆ ಇರ್ತಾನೆ ಇಲ್ಲ. ಎಲ್ಲರೂ ಊಟ ಮಾಡೋಕೆ ಕೂತ್ಕೊಂಡಿದ್ದೀವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದರೆ ಒಂದು ಸಮಾಧಾನ. ಒಬ್ಬರು ಎದ್ದೋದ್ರೂ ಕೂಡ ಮತ್ತೆ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಅದಕ್ಕೆ ನಾನೇ ತಿನ್ನಿಸ್ತಾ, ಸ್ವಲ್ಪ ನಾನು ಊಟ ಮಾಡಿಸ್ತಾ ಈ ಥರ ಮಾಡಿದ್ವಿ. ನನಗಂತೂ ತುಂಬ ಕಷ್ಟ ಆಯಿತು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತಿದ್ದೀನಿ. ಯಾಕೆ ಅಂದರೆ ನಾವು ಯಾವತ್ತೂ ಕೂಡ ಹೋಗಿರಲಿಲ್ಲ ನಮ್ಮ ಗುಂಡನ ಕರ್ಕೊಂಡು ಹೋಟೆಲ್ಗೆ. ಇದು ಫಸ್ಟ್ ಟೈಮು. ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ತು. ಯಾವತ್ತೂ ಹೋಗಲೇಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು. ಮತ್ತು ನಮ್ಮ ಗುಂಡಂಗೆ ಇಷ್ಟ ಆಗಿದ್ದೇನಪ್ಪ ಅಂತ ಅಂದರೆ ಇದು ಕೊಕೊನೆಟ್ ಪುಡಿಂಗ್ ಅಂತೆ. ಅದು ಪುಡಿಂಗು ಏನೋ ಅಂತ ನಂಗೆ ಗೊತ್ತಿಲ್ಲ, ಅದು ತುಂಬ ಇಷ್ಟ ಆಯಿತು ನಮ್ಮ ಗುಂಡಂಗೆ. ನಮ್ಮ ತಮ್ಮ ಬರೀ ಸ್ವಲ್ಪ ತಿನ್ನಿಸಿ ಬರೀ ಸ್ಪೂನ್ ಇಡ್ತಾ ಇದ್ದಾನೆ. ಅದು ಅವ್ನು ಗೊತ್ತಾಗಿ ನನಗೆ ಇಡು ಅಂತ ತುಂಬ ಹಠ ಮಾಡ್ದ. ಹೋಗ್ಲಿ ಇದ್ದಾಗೆ ಅಂತ ಅದು ತಿನ್ಸೇ ಬಿಟ್ವಿ. ನನಗೆ ಜ್ಯೂಸ್ ಇಷ್ಟ ಆಯಿತು. ಜ್ಯೂಸ್ ಯಾವುದಪ್ಪ ಅಂತಂದರೆ ಜಿಗಿರ್ದಂಡ ಅಂತೆ, ಅದು ಜ್ಯೂಸು ಚೆನ್ನಾಗಿ ಇಷ್ಟ ಆಯಿತು. ನಮ್ಮ ಗುಂಡಂಗೆ ರಾಗಿ ಗಂಜಿ ತಿನ್ನಿಸ್ತಾ ಇದ್ದೀನಿ, ಅದು ಬೇಡವಂತೆ. ನಮ್ಮ ತಮ್ಮ ಇದು ಕೊಕೊನೆಟ್ ಪುಡಿಂಗ್ ಅಂತೆ, ನಂಗೆ ಸರಿಯಾಗಿ ಅನ್ನೋಕೆ ಬರ್ತಿಲ್ಲ, ಅದು ತಿಂತಾ ಇದ್ದಾನೆ. ಆದರೆ ನಮ್ಮ ತಮ್ಮನ ನೋಡಿ ನಾನು ಅದನ್ನೇ ತಿಂತೀನಿ ಅಂತ ಹೋಗಿ ಬಿಡಲೇ ಇಲ್ಲ ಅವನ್ನ. ಅದು ಖಾಲಿ ಆಗೋವರೆಗೂ ಅವನಿಗೆ ಇಟ್ಟಿದ್ದಾನೆ. ಪಾಪ ನಮ್ಮ ತಮ್ಮ ತಿನ್ನಲೇ ಇಲ್ಲ. ಮತ್ತು ಜ್ಯೂಸ್ನ ಆರ್ಡರ್ ಮಾಡಿದ್ವಿ, ಪಾಪ ಜ್ಯೂಸ್ ಕುಡ್ದ. ಇದಾಗಿತ್ತು ಇವತ್ತಿನ ವೀಡಿಯೋ. ಆ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸರಿ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ. ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಗುಂಡಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.